ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬುರುಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬುರುಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬುರುಡೆ. ನಿಮಗೆ ಗೊತ್ತಿರಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಮಾಡಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬೋರ್ಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬೋರ್ಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬೋರ್ಡೆ. ನಿಮಗೆ ಗೊತ್ತಿರಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಮಾಡಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬುರುಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬೋರ್ಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬೋರ್ಡೆ. ನಿಮಗೆ ಗೊತ್ತಿರಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಮಾಡಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬುರುಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬೋರ್ಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬೋರ್ಡೆ. ನಿಮಗೆ ಗೊತ್ತಿರಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಮಾಡಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬುರುಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬೋರ್ಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬೋರ್ಡೆ. ನಿಮಗೆ ಗೊತ್ತಿರಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಮಾಡಿ.
ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬುರುಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬುರುಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕಾರ್ಡ್ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬುರುಡೆ. ನಿಮಗೆ ಗೊತ್ತಿರ್ಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಕೊಡಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬೋರ್ಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬೋರ್ಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕಾರ್ಡ್ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬೋರ್ಡೆ. ನಿಮಗೆ ಗೊತ್ತಿರ್ಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಕೊಡಿ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬುರುಡೆಯನ್ನ ಬಳಕೆ ಮಾಡಲಾಗುತ್ತೆ. ಅಪಪ್ರಚಾರವನ್ನ ಮಾಡೋದಕ್ಕೆ ಬಳಸಿದಂತಹ ಬೋರ್ಡೆ ಇದೆ ನೋಡಿ. ಇವತ್ತು ನಿಮ್ಮ ರಿಪಬ್ಲಿಕ್ ಕಾರ್ಡ್ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದೆ. ಸುಪ್ರೀಂ ಕೋರ್ಟ್ ಇವರು ಅರ್ಜಿ ಸಲ್ಲಿಸಿದ್ರಲ್ಲ, ಅರ್ಜಿಲಿರುವಂತಹ ಫೋಟೋ. ಧರ್ಮಸ್ಥಳ ವಿರೋಧಿ ಬುರುಡೆ ಗ್ಯಾಂಗ್ ಕೈಗೆ ಸಿಕ್ಕಿತ್ತು. ದೆಹಲಿಯಲ್ಲಿ ಒಂದು ರೌಂಡ್ಸ್ ಅನ್ನು ಕೂಡ ಹಾಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸುತ್ತಾಡಿ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಧರ್ಮಸ್ಥಳ ವಿರೋಧಿಗಳಿಗೆ ಮಂಗಳಾರತಿ ಆಗುತ್ತಲ್ಲ, ಅದಕ್ಕೆ ಕಾರಣವಾಗಿ ಪೊಲೀಸರ ಮುಂದೆ ಚಿಹ್ನೆಯ ಮೂಲಕ ಪ್ರತ್ಯಕ್ಷವಾಗಿದ್ದೆ ಆ ಬೋರ್ಡೆ. ನಿಮಗೆ ಗೊತ್ತಿರ್ಬೇಕಲ್ಲ, ಬೆಳ್ತಂಗಡಿ ಕೋರ್ಟ್ಗೆ ಬರುತ್ತಲ್ಲ ಬೋರ್ಡೆ, ಅದು ದೆಹಲಿಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡು ವಾಪಸ್ ಇಲ್ಲಿಗೆ ಬಂದಿತ್ತು. ಆ ಬೋರ್ಡೆ ಯಾವುದು ಅಂತೇಳಿ ಇವತ್ತು ನಾವು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಬೋರ್ಡೆಯ ಫೋಟೋ ಸಮೇತ ತೋರಿಸಿದ್ದೀವಿ. ಅದನ್ನು ನಾವು ಹಾಕಿರೋದಲ್ಲ, ಆ ಟೀಮೇ ಹಾಕಿ ಅರ್ಜಿಯಲ್ಲಿ ಕೊಟ್ಟಿರೋದು. ಮುಂದಿನ ಸುದ್ದಿ ಗಮನ ಕೊಡಿ.